ಅದೆಷ್ಟೋ ಸಮಯದಿಂದ ದೇವಿಯ ಮಂತ್ರವನ್ನು ಬಾರಿ ಭಕ್ತಿ ಶ್ರದ್ಧೆ ನೇಮ ನಿಷ್ಠೆಯಿಂದ ಮಾಡಿಕೊಂಡು ಬಂದವ ನಾನು. ಆ ಅಮ್ಮನ ಮಂತ್ರವನ್ನು ಪಠಿಸುತ್ತಾ ಇದ್ದಂತಹ ಸಂದರ್ಭ ಮನಸ್ಸಿಗೆ ಏನೋ ಸಂತೋಷ, ನೆಮ್ಮದಿ, ಸಂತೃಪ್ತಿ ಸ್ವಾಮಿ. ಒಂದು ಮಂಡಲ ನೀರಾವೃತದ ಜಪ ಮುಗಿದಿದೆ. ಒಂದು ಮಂಡಲ ಹಾರಾವೃತ ಜಪದ ಕಡೆಯ ಭಾಗದ ಮಂತ್ರವನ್ನು ಇವತ್ತು ಮಾಡಲಿಕ್ಕಿದ್ದೇನೆ. ಹಾಗಾಗಿ ಇನ್ನು ತಡ ಮಾಡುವುದಿಲ್ಲ, ಆರಂಭಿಸ್ತೇನೆ ಮಂತ್ರವನ್ನು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಜಗದಂಬ ಜಗಜನನಿ ಜಯ ಜಯ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಃ. ಏನಾಶ್ಚರ್ಯ ಸ್ವಾಮಿ, ಏನಾಶ್ಚರ್ಯ! ಒಂದು ಮಂಡಲ ಹಾಲಾವರ್ತ ಜಪದ ಕಡೆಯ ಭಾಗ ಮಂತ್ರವನ್ನು ಮಾಡ್ತಾ ಇರುವಂತಹ ಹೊತ್ತಿಗೆ ಇನ್ನೇನು ಮಂತ್ರ ಮುಗಿಯುತ್ತಾ ಬರ್ತಾ ಉಂಟು ಎನ್ನುವ ಹಾಗೆ ಯೋಚಿಸಿದೆ ಅಂತಾದ್ರೆ ಎಲ್ಲಿಂದಲೋ ಬಂದಂತಹ ಗುಬ್ಬಿ ಮರಿಯೊಂದು ದೇವರ ಬಲಭಾಗದಲ್ಲಿ ಬಂದು ಕೂತಿದ್ದಳು. ಅಷ್ಟೇ ಅಲ್ಲದೆ ವಿಧ ವಿಧದ ಶಬ್ದವನ್ನು ಮಾಡುವ ಮುಖಾಂತರವಾಗಿ ಮಂತ್ರಕ್ಕೆ ವಿಘ್ನವನ್ನು ಮಾಡುತ್ತಾ ಉಂಟು, ಭಂಗವನ್ನು ಮಾಡುತ್ತಾ ಉಂಟು. ಹಾಗಾಗಿ ಆ ಗುಬ್ಬಿ ಹಕ್ಕಿಯನ್ನು ಅಲ್ಲಿಂದ ಓಡಿಸುವುದಕ್ಕೆ ಬೇಕಾಗಿ ಕೈಯಲ್ಲಿರುವ ಮಂತ್ರದ ನೀರನ್ನು ಅದರ ಮೇಲೆ ಪ್ರೋಕ್ಷಣೆ ಮಾಡುತ್ತೇನೆ. ಮಂತ್ರವಾದಿಯ ನಿನ್ನ ಸಿದ್ಧಿಯ ಮಂತ್ರ ಶಕ್ತಿಗೆ ಮೆಚ್ಚಿದನು. ಮಂತ್ರ ದೇವತೆಯಾಗಿ ಇರುವೆ ನಿರಂತರ. ಕುಂಟಾರು ತಂತ್ರಿ ಕುಂಟಾರು ತಂತ್ರಿ ಅಮ್ಮ ಕುಂಟಾರು ತಂತ್ರಿ. ಅಮ್ಮ ಹೆದರಬೇಡ ಮಗು, ಹೆದರಬೇಡ. ನಿನ್ನ ಒಂದು ಮಂಡಲ ಹಾಲ ಜಪ, ನಿನ್ನ ಒಂದು ಮಂಡಲ ನೀರು ಜಪಕ್ಕೆ ಮೆಚ್ಚಿ ಬಂದು ನೀನು ಆರಾಧನೆ ಮಾಡುವಂತ ದೇವರ ಬಲಬದಿಯಲ್ಲಿ ಗುಬ್ಬಿ ಹಕ್ಕಿಯ ರೂಪದಲ್ಲಿದ್ದವಳು ಕೈಲಾಸದ ಆದಿಶಕ್ತಿ ನಾನೇ ಆಗಿದ್ದೇನೆ ಮಗನೇ. ಕಂದ, ನಿನ್ನ ಮಂತ್ರದ ನೀರನ್ನು ನನ್ನ ಮೇಲೆ ಪ್ರೋಕ್ಷಣೆ ಮಾಡಿದ ಪರಿಣಾಮವಾಗಿ ಇನ್ನು ಮುಂದಕ್ಕೆ ಮಂತ್ರ ದೇವತೆ ಎನ್ನುವಂತ ಹೆಸರನ್ನು ಶ್ರದ್ಧಾ ಭಕ್ತಿಯಿಂದ ನಂಬಿಕೊಂಡು ಬಂದಂತಾದರೆ ಆ ಕಾಲ ಸೂರ್ಯ ಚಂದ್ರ ಇರುವ ತನಕ ನಿನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸಿಕೊಡುತ್ತೇನೆ. ನಂಬಿಕೋ ನಂಬಿಕೋ ನಂಬಿಕೋ. ಏನಾಶ್ಚರ್ಯ ಸ್ವಾಮಿ, ಏನಾಶ್ಚರ್ಯ! ಒಂದು ಮಂಡಲ ಹಾಲಾವೃತವಾದ ಕಡೆಯ ಭಾಗದ ಮಂತ್ರ ಮುಗೀತಾ ಬರುವಂತಹ ಹೊತ್ತಿಗೆ ಎಲ್ಲಿಂದಲೋ ಬಂದಂತಹ ಗುಬ್ಬಿ ಮರಿಯೊಂದು ದೇವರ ಬಲಭಾಗದಲ್ಲಿ ಬಂದು ಕೂತಿದೆ ಎನ್ನುವ ಹಾಗೆ ಅದನ್ನು ಅಲ್ಲಿಂದ ಓಡಿಸುವುದಕ್ಕೆ ಬೇಕಾಗಿ ಕೈಯಲ್ಲಿದ್ದಂತಹ ಮಂತ್ರದ ನೀರನ್ನು ಅದರ ಮೇಲೆ ಪ್ರೋಕ್ಷಣೆ ಮಾಡಿದಂತಾದರೆ ಕಣ್ಣಿಗೆ ಕಂಡು ಬಂದಂತಹ ರೂಪ ಅದು ಯಾವುದು ಸ್ವಾಮಿ? ಆ ತಾಯಿಯ ದಿವ್ಯ ರೂಪವನ್ನು ಕಾಣುವಂತಹ ಅವಕಾಶ ಈ ಚರ್ಮ ಚಕ್ಷುಗಳಿಗೆ ಅರಕ್ಷಣ ಕಾಲ ಸಿಕ್ಕಿಬಿಟ್ಟಿದ್ದಲ್ಲ ಸ್ವಾಮಿ. ಆ ತಾಯಿಯ ದಿವ್ಯ ಸೌಂದರ್ಯವನ್ನು ಕಾಣುವಂತಹ ಸೌಭಾಗ್ಯ ಈ ಕುಂಟಾರು ತಂತ್ರಿಯ ಪಾಲಿಗೆ ಒದಗಿ ಬಂತಲ್ಲ ಸ್ವಾಮಿ. ಇನ್ನೇನು ಬೇಕು ಈ ಜನ್ಮಕ್ಕೆ, ಇನ್ನೇನು ಬೇಕು ಈ ಜೀವನಕ್ಕೆ? ನನ್ನ ಜೀವನ ಪಾವನವಾಗಿ ಹೋಯಿತು ಸ್ವಾಮಿ, ಪಾವನವಾಗಿ ಹೋಯಿತು. ಯಾ ದೇವಿ ಸರ್ವಭೂತೇಶು ಮಂತ್ರರೂಪೇಣ ಸಂಸ್ಥಿತ. ನಮಸ್ತಸ್ತೆ 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 ನಮೋ ನಮಃ. ಅಮ್ಮ ದರ್ಶನ ಭಾಗ್ಯವನ್ನು ಕೊಟ್ಟು ಆಡಿದಂತಹ ಮಾತಾದ್ರೂ ಏನು? ಮಂತ್ರದ ನೀರನ್ನು ಪ್ರೋಕ್ಷಣೆ ಮಾಡಿದ ಪರಿಣಾಮವಾಗಿ, ಮಂತ್ರಕ್ಕೆ ಒಲಿದು ಬಂದ ಪರಿಣಾಮವಾಗಿ ಇನ್ನು ಮುಂದಕ್ಕೆ ಈ ಭೂಮಿಗೆ ಮಂತ್ರ ದೇವತೆಯಾಗಿ ಇಳಿದು ಬರ್ತೇನೆ ಎನ್ನುವ ಹಾಗೆ ಅಮ್ಮ ಭೂಮಿಗೆ ಬರಬೇಕು ಅಂತಾದ್ರೆ ನಾನು ಕೂಡ ಕಾರಣ ಅದೇ ಎನ್ನುವುದು ನನ್ನ ಪಾಲಿಗೆ ಒದಗಿ ಬಂದಂತಹ ಸೌಭಾಗ್ಯ ಎನ್ನುವ ಹಾಗೆ ಭಾವಿಸಿಕೊಂಡು ಇನ್ನು ಮುಂದಕ್ಕೆ ಅಮ್ಮನನ್ನು ಮಂತ್ರ ದೇವತೆ ಎನ್ನುವಂತ ರೂಪದಲ್ಲಿ ನಂಬಿಕೊಂಡು ಬರ್ತೇನೆ, ನಂಬಿಕೊಂಡು ಬರ್ತೇನೆ, ಇದ್ದಲಂದಿನ ಕಾಂತ ವೈದ್ಯನೋ
ದೈವವ ಕರೆಸುವೆನು ಎನ್ನುತ್ತಿದ್ದ ನಿಮಿದು ವೈದ್ಯನು. ನಮಸ್ಕಾರ ಕೂದಲಾಡಿ ಬರಿತಿ ಈ ಇರುವೈರಲ್ಲಿ ನನ್ನ ಮನೆ ಕರಿಯ ಕಾಂತು ವೈದ್ಯ ಅಂತ ಹೆಸರು ನನ್ನ ತಾಯಿ ಗಂಗು ವೈದ್ಯ. ಆದ್ರೆ ಏನು ಮಾಡೋಣ ಹೇಳಿ ಸ್ವಾಮಿ, ಒಂದೆಡೆಯಲ್ಲಿ ಬಡತನ, ಇನ್ನೊಂದೆಡೆಯಲ್ಲಿ ಕೆಲಸ ಮಾಡಿದ್ದು ಕೈಗೆ ಸಿಕ್ಕದಂತಹ ಪರಿಸ್ಥಿತಿ ಬಂದೊದಗಿದೆ ಸ್ವಾಮಿ. ಏನು ಹಿಂದೆಯೂ ಕಳ್ಳರು, ಮುಂದೆಯೂ ಕಳ್ಳರು, ಎಲ್ಲಿ ಹೋದ್ರು ಕಳ್ಳರ ಕಾಟ. ಅಡಿಕೆ ಮರದಲ್ಲಿ ಅಡಿಕೆ ಒಂದು ಉಳಿಯುವುದಿಲ್ಲ, ಎಲ್ಲರೂ ಕಳ್ಳರು ಕೊಂಡು ಹೋಗುವುದು ಸ್ವಾಮಿ. ತೆಂಗಿನ ಮರದಲ್ಲಿ ಏನಾದ್ರೂ ತೆಂಗಿನಕಾಯಿ ಸಿಗ್ತದೆ ಅಂತ ಭಾವಿಸಿದ್ರೆ ತೆಂಗಿನಕಾಯಿ ಬಿಡಿ ಎಳೆಯೂ ಕೂಡ ಸಿಕ್ಕುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಉಳುಮೆ ಮಾಡುವಂತಹ ನೇಗಿಲು ಅದನ್ನು ಹೊತ್ತುಕೊಂಡು ಹೋಗ್ತಾರೆ. ಅಡಿಗೆ ಮಾಡುವ ಪಾತ್ರ ಯಾವುದೂ ಉಳಿಯುವುದಿಲ್ಲ. ಏನು ಮಾಡೋಣ ಎಂದು ಹೀಗೆ ಯೋಚಿಸುತ್ತಾ ಇರುವಾಗ ಮತ್ಕುಂಜ ವೈದ್ಯ ಎಂಬ ಆತ ಸಿಕ್ಕಿದ. ಆಗ ಹೇಳಿದ, ಕಳ್ಳರನ್ನು ಓಡಿಸುವುದಕ್ಕೊಂದು ದಾರಿ ಉಂಟು ಅಂತ. ಏನಪ್ಪ ಎಂದು ಕೇಳಿದೆ. ಹೇಳಿದಾಗ ತೆಂಕಣ ದಿಕ್ಕಿಗೆ ಹೋಗು, ಕುಂಟಾಲ ಎಂಬ ಊರಿದೆ, ಅಲ್ಲಿಗೆ ನೀನು ಹೋದೆ ಎಂದಾದ್ರೆ ಅಲ್ಲಿ ಕಳ್ಳರನ್ನು ಓಡಿಸುವಂತಹ ಶಕ್ತಿ ಇರುವಂತಹ ದೈವವೊಂದು ಸಿಗ್ತದೆ, ಅಲ್ಲಿಗೆ ಹೋಗು ಅಂತ ಹೇಳಿದ್ದಾನೆ. ಆದ್ರೆ ಆತನ ಮಾತಿನಂತೆ ತೆಂಕಣ ದಿಕ್ಕಿಗೆ ಹೋಗ್ತೇನಂತೆ. ಬಂದ ಕಂದು ವೈದ್ಯನ ಕಾಣುದ ಜಂತ್ರಿಯು ಅಚ್ಚರಿಯ ತಳೆದು ಯಾರೇನು ವಿಚಾರಿಸುವುದ. ಅಯ್ಯೋ, ನಿಮ್ಮ ಪಾದಗಳಿಗೆ ಹೊಂದಿಸಿಕೊಂಡಿದ್ದಾನೆ ಕರಿಯ ಕಾಂತು ವೈದ್ಯ. ಒಮ್ಮಿಂದೊಮ್ಮೆಲೆ ಒಳಗೆ ಒಂದು ಆಶೀರ್ವಾದವನ್ನು ಕೇಳ್ತಾ ಇತ್ತು. ನಿನ್ನ ಮುಖವನ್ನು ಈ ಹಿಂದೆ ನೋಡಿದಂತಹ ನೆನಪಾಗುತ್ತಾ ಇಲ್ಲ. ಆ ಕಾರಣದಿಂದಲಾಗಿ ಕೇಳ್ತಾ ಇದ್ದೇನೆ, ನೀನು ಯಾರು, ಎಲ್ಲಿಂದ ಬಂದೆ, ಇಲ್ಲಿವರೆಗೆ ಬರಬೇಕು ಅಂತಾದ್ರೆ ಕಾರಣ ಏನು, ನಿನ್ನ ಜನ್ಮಕ್ಕೆ ಕಾರಣವಾದಂತಹ ತಂದೆ ತಾಯಿ ಯಾರು, ನಿನ್ನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದಂತಾದ್ರೆ ಮುಖದಲ್ಲಿ ಒಂದು ಚಿಂತೆಯ ರೇಖೆ ಕಾಣಿಸುತ್ತಾ ಉಂಟು. ಆ ಚಿಂತೆಗೆ ಕಾರಣ ಏನು, ಸಕಲ ವಿಚಾರವನ್ನು ಹೇಳಬಹುದಾ? ತಿರುವೈಲು ಎಂಬುದು ಕೇಳಿದ್ದೀರಾ? ಇರುವಾಯಿಲು ಅಲ್ಲಿ ಸುಂದಾಡಿ ಬರಿಕೆ ಎಂಬಂತ ಇರುವಾಯಿಲು ಸುಂಟ್ಲಾಡಿ ಬರಿಕೆ ಹೆಸರು ಕೇಳಿದ್ದೆ. ಗಂಗು ವೈದ್ಯ, ಗಂಗು ಪಿಲ್ಲವತಿಯ ಮಗ ಕರಿಯ ಕಾಂತು ವೈದ್ಯನೇನ. ಹೌದಾ? ಕಾಂತು ಬಿಲ್ಲವ ಎನ್ನುವ ಹಾಗೆ ನಿನ್ನ ಹೆಸರು. ಕಾಂತು ಬಿಲ್ಲವ ಅಂತ ನನ್ನ ಹೆಸರು. ಇಷ್ಟು ದೂರ ಬರಬೇಕು ಅಂತಾದ್ರೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿ. ಇಲ್ಲಿ ಬರುವುದಕ್ಕೆ ಬಲವಾದಂತಹ ಕಾರಣ ಏನು, ಬೇರೇನೂ ಅಲ್ಲ. ನಮ್ಮೂರಿನಲ್ಲಿ ಎಲ್ಲಿ ನೋಡಿದ್ರು ಕಳ್ಳರ ಕಾಟ ಸ್ವಾಮಿ. ಏನು ಬಂದ ಮಾರ್ಗ ತಪ್ಪಿತೋ ಹೇಗೆ? ಮಾರ್ಗ ತಪ್ಪಿದ್ದಲ್ಲ ಸ್ವಾಮಿ. ಮತ್ತೆ ಕಳ್ಳರನ್ನು ಹಿಡಿಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ಉಂಟು. ಅದನ್ನು ಬಿಟ್ಟು ನಾನು ನೂರು ಹಾಕಿದಂತಹ ಬ್ರಾಹ್ಮಣ ನನ್ನಲ್ಲಿ ಬಂದು ಕಳ್ಳರನ್ನು ಹಿಡಿದುಕೊಳ್ಳಿಕ್ಕೆ ಹೇಳಿದ್ರೆ ನನ್ನಿಂದ ಆಗ್ತದ? ನಿಮ್ಮಿಂದಲ್ಲ ಸ್ವಾಮಿ. ಜೀವನದಲ್ಲಿ ಕಷ್ಟ ಬಂತು ಅಂತ ಹೇಳುವಾಗ ನಾವು ಒಮ್ಮೆಲೆ ಚಿಂತೆಗೀಡಾಗಬಾರ್ದು. ಯಾಕೆ ಗೊತ್ತುಂಟು? ಚಿಂತೆಗೂ ಚಿತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ. ಚಿತೆ ಎನ್ನುವುದು ಸತ್ತ ಜೀವವನ್ನು ಸುಟ್ಟಿದ್ದು ಅಂತಾದ್ರೆ, ಚಿಂತೆ ಎನ್ನುವುದು ಮನುಷ್ಯನನ್ನು ಜೀವಂತ ಸುಡುತ್ತದೆ. ಚಿಂತೆ ಮಾಡಬಾರ್ದು, ಪರಿಹಾರದ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಜೀವನದಲ್ಲಿ ಕಷ್ಟವೇ ಬರಬಾರ್ದು ಅಂತ ಮನುಷ್ಯರು ಯೋಚಿಸಬಾರದು. ಯಾಕೆ ಗೊತ್ತುಂಟು? ಹಾಗೆ ಯೋಚಿಸಿದ್ರೆ ಅವರನ್ನು ಮೂರ್ಖರು ಅಂತ ಹೇಳ್ತಾರೆ. ಕಷ್ಟ ಬರಬೇಕು, ಕಷ್ಟವನ್ನು ಎದುರಿಸಬೇಕು, ಎದುರಿಸಿ ಜಯಿಸಿ ಬದುಕಬೇಕು. ಕಳ್ಳರ ಕಾಟ ಸಣ್ಣ ಮಟ್ಟಿನ ಕಳ್ಳರ ಕಾಟ ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ನೀವು ಬರ್ತಿರ್ಲಿಲ್ಲ ಎನ್ನುವುದು ನನಗೆ ಗೊತ್ತಾಗ್ತದೆ. ದೊಡ್ಡ ಕಳ್ಳರ ಕಾಟವೇ ಪ್ರಾರಂಭವಾಗಿ ನನ್ನಲ್ಲಿಗೆ ಯಾಕೆ ಬಂದದ್ದು? ನಿಮ್ಮಲ್ಲಿ ಈಗ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನು? ನನ್ನ ಮಿತ್ರನೊಬ್ಬ ಹೇಳಿದಂತಹ ಮಾತು, ನಿಮ್ಮಲ್ಲಿ ಹಲವು ದೈವಗಳಿದೆಯಂತೆ. ಆ ದೈವಗಳಲ್ಲಿ ಶಕ್ತಿಪೂರ್ಣವಾದಂತಹ ದೈವವೊಂದನ್ನು ನೀವು ನೀಡಿದಿರಿ ಎಂದಾದ್ರೆ ನನ್ನ ಊರಿನಲ್ಲಿ ಕಳ್ಳರನ್ನು ಓಡಿಸುವುದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದಕ್ಕೆ ಊರಲ್ಲಿ ಬಿಟ್ಟಿದ್ದೇನೆ ಸ್ವಾಮಿ. ಏನು ಹಾಗೆ ಬಂದದ್ದ? ಹೌದು. ಬರುವಾಗ ಸ್ವಲ್ಪ ನನ್ನ ಬಗ್ಗೆ ವಿಷಯ ಸಂಗ್ರಹ ಮಾಡಿಕೊಂಡು ಬೇಕಾದಷ್ಟನ್ನು ತಿಳ್ಕೊಂಡಿದ್ದೇನೆ. ನೀನು ಹೇಳಿದಂತಹ ನೀವು ಕೊಡುಕೈ ದಾನಿಗಳಂತೆ, ಕಷ್ಟದಲ್ಲಿರುವವರನ್ನು ಮೇಲೆತ್ತುವಂತಹ ಸ್ವಭಾವವುಳ್ಳವರಂತೆ,
ಲೀನಾಮಯರಂತೆ. ಮತ್ತೆ ಇಷ್ಟು ಜನ ಬಂದದ್ದು ಯಾಕೆ? ಹಾ, ನನ್ನನ್ನು ನೋಡ್ಲಿಕ್ಕೆ ಹೌದು. ಇವತ್ತು ಸ್ವಲ್ಪ ಜನ ಕಡಿಮೆ ಅಂತ ಬಿಟ್ರೆ ಹಾ, ಎಲ್ಲರೂ ಅವರವರ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗಬಹುದು ಎನ್ನುವ ಹಾಗೆ ಕುಂಟಾರತಂತ್ರಿಯ ಕ್ಷೇತ್ರಕ್ಕೆ ಬಂದವರು. ಹಾ, ಕಾಂತಬಿಲ್ಲವ, ಹಾ. ನೀನಾಡಿದಂತಹ ಮಾತು ಸತ್ಯ. ಹಾ. 1000 ದೈವಗಳನ್ನು ಹಾ. ಭಕ್ತಿ, ಶ್ರದ್ಧೆ, ನೇಮ, ನಿಷ್ಠೆಯಿಂದ ಆರಾಧನೆ ಮಾಡಿಕೊಂಡು ಬಂದವ ನಾನು. ಹಾ. ಆ ದೈವಗಳ ಅನುಗ್ರಹದಿಂದಲಾಗಿ ಹಾ. ಇಷ್ಟು ಮೇಲಿನ ಸ್ಥಾನಕ್ಕೆ ಬಂದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾ. ಒಂದು ಸಲ ತಿರುಗಿ ನೋಡ, ಹೋ, 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 ಹೋ. ಎಷ್ಟು ದೈವಗಳಿವೆ. ಎಲ್ಲ ನಾನು ನಂಬಿಕೊಂಡು ಬಂದಿರುವಂತಹ ದೈವಗಳ ಮಗಳು. ಹಾ, ಮಧ್ಯದಲ್ಲಿರುವವ ಕೊಡಮನಿದ್ದಾಯ, ಕೊಡಮಂತಾಯನಿಗೆ ನಮಸ್ಕಾರ. ಈಚೆ ಬದಿಯಲ್ಲಿ ಜಾರಂದಾಯ, ಯಾರಂತಾಯನಿಗೆ ನಮಸ್ಕಾರ. ಆಮೇಲೆ ವೈಶಂದಾಯ, ಮೃಗಂದಾಯ, ಕುಕ್ಕಿಂದಾಯ. ಎಲ್ಲರಿಗೂ ನಮಸ್ಕಾರ. ಎದುರು ನೋಡು ರಾಶಿ ರಾಶಿ ಹಲಸಿನ ಮರದ ಅಡಿಯಲ್ಲಿ ಹಾ. ರಾಶಿ ರಾಶಿ ಕಲ್ಲುಗಳೆಲ್ಲ ಹಾಕಿದೆ. ಹಾ, ಅದೆಲ್ಲ ಗುಳಿಗನ ಕಲ್ಲುಗಳು. ಎಲ್ಲ ಗುಳಿಗಂದಿಗೂ ನಮಸ್ಕಾರ. ರಾಹು ಗುಳಿಗ, ಸಂಕಟ ಗುಳಿಗ, ಸುಗ್ಗಿ ಗುಳಿಗ ಎನ್ನುವಂತಹ ಅದೆಷ್ಟೋ ಗುಳಿಗನವರನ್ನು ಹಾ, ಭಕ್ತಿಯಿಂದ ಆರಾಧಿಸಿಕೊಂಡು ಬಂದಿದ್ದೇನೆ. ಹಾ, ಈ ಬದಿಯಲ್ಲಿ ಮೇಲೆ ಕೂರಿಸಿದ್ದು ನೋಡು, ಹಾ, ಎಲ್ಲ ಧರ್ಮ ದೈವಗಳು. ಹಾ, ಕಾಂತಬಿಲ್ಲವ, ಹಾ. 1000 ದೈವಗಳನ್ನು ಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಬಂದ ಪರಿಣಾಮವಾಗಿಯೇ ಈ ಜಾಗದಲ್ಲಿ ನಾನಿದ್ದೇನೆ. ಹಾ. ನಿನಗೆ ಯಾವ ದೈವ ಬೇಕು ಅಂತ ಕೇಳಿದೆ ಅಂತ ಆದ್ರೆ ಹಾ. ಈಗಲೇ ಕೈಯಾಗಿ ಕೊಡ್ತಾರೆ. ಅಯ್ಯೋ, ನೋಡಿದ್ದೀರಾ? ಓವಲ್ಲಿ ವಿಶೇಷವಾದಂತಹ ದೈವವನ್ನು ಕಾಣುತ್ತಾ ಇದೆ. ಆ ದೈವವನ್ನು ದಯಪಾಲಿಸುವಿರಾ ಸ್ವಾಮಿ? ದೇವರ ಬಲಭಾಗದಲ್ಲಿರುವುದು. ಹೌದು. ಮಗಳ ನಗೆಯಲ್ಲಿ ತುಂಬಿ ಚಂದ್ರಿಯೋ ಏನು ಮಾತಾಡ್ತಾ ಇದ್ದೀರಿ? ಜಗಕ್ಕೆ ದೇವಿಯು ಇಳಿದಳಾದರೆ ಅಮ್ಮ ಇಳಿದು ಬಂದ್ರು ಅಂತಾದ್ರೆ ಸೊಗದ ಮನೆಯದು ಮಸಣ ಒಪ್ಪುದು, ಸೊಗದ ಮನೆಯದು ಮಸಣ ಒಪ್ಪುದು. ರಗಳೆ ಇದು ರಗಳೆ ಕೀಳು ವೈದ್ಯನೇ. ಕಾಂತಬಿಲ್ಲವ, ಅಯ್ಯೋ, ಕಳ್ಳರನ್ನು ಹಿಡಿಯುವಂತ ಒಂದು ದೈವ ಬೇಕು ಎನ್ನುವಂತಹ ಮಾತನ್ನು ನೀನಾಡಿದ ಮರುಕ್ಷಣವೇ ಸತ್ಯ. 1000 ದೈವಗಳನ್ನು ಒಂದೊಂದಾಗಿ ಪರಿಚಯ ಮಾಡಿಕೊಂಡು ಬಂದವರ. ಹಾ, ಅಷ್ಟು ದೈವಗಳನ್ನು ಪರಿಚಯ ಮಾಡಿದ ನಂತರದಲ್ಲಿ ಹಾ. ನೀನಾಡಿದಂತಹ ಮಾತೇನು? ಈ ದೈವಗಳು ಬೇಡ, ಬೇಡ. ದೇವರ ಬಲಭಾಗದ ಬಲಭಾಗದಲ್ಲಿ ಶಕ್ತಿ, ಹಾ. ಮಂತ್ರ ದೇವತೆ, ಮಂತ್ರಮೂರ್ತಿಯನ್ನು ಕಳಿಸಿಕೊಡ್ಬೇಕೆನ್ನುವ ಹಾಗೆ ಕೇಳ್ತಾ ಇದ್ದಿ. ಹಾ, ಕಾಂತಬಿಲ್ಲವ, ಹಾ, ಮಕ್ಕಳ ಆಟಿಕೆಯ ಮಾತಾಯಿತು ನಿಂದು, ಹಾ, ಬಾಲಿಶತನದ ಮಾತಾಯಿತು. ಹಾ, ನಡೆದುಕೊಂಡು ಹೋಗುವಾತ ಕಾಲು ಜಾರಿ ಬೀಳುವುದು ಸಹಜ. ಹಾ, ಹಾಗೆಂದು ಅವ ಬಿದ್ದಲ್ಲಿಯೇ ಹೊರಳಾಡಿದಂತಾದ್ರೆ ಹಾ. ಅವನಿಗೆ ಹುಚ್ಚ ಅಂತ ಹೇಳ್ತಾರೆ. ಹೌದು ಸ್ವಾಮಿ. ಅವ ಬಿದ್ದವೇ ಅದೇ ಭೂಮಿಯನ್ನು ಆಧರಿಸಿ ಎದ್ದು ನಿಂತ ಅಂತಾದ್ರೆ ಹಾ, ಅವನ ಜೀವನದಲ್ಲಿ ಮುಂದಕ್ಕೆ ಸಾಧನೆ ಮಾಡುವುದಕ್ಕೆ ಅದೊಂದು ಹಾದಿ ಆಗ್ತದೆ. ಹಾ. ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ಏನು ಸ್ವಾಮಿ? ಕಾಲು ಜಾರಿ ಬಿದ್ದಿದ್ದಿ, ಹಾ. ಬಿದ್ದಲ್ಲಿಯೇ ಹೊರಳಾಡಬೇಡ, ಹಾ. ಎದ್ದು ನಿಂತು ವಿವೇಚನೆಯಲ್ಲಿ ಯೋಚನೆ ಮಾಡಿ ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ. ಹಾ. ನೀ ಕೇಳಿದ್ದಿ ಯಾರನ್ನು? ದೇವರ ಬಲಭಾಗದಲ್ಲಿರುತ್ತಾ ದಿವ್ಯ ಶಕ್ತಿಯನ್ನು ಕೇಳಿದ್ದೇನೆ. ಅಮ್ಮ ಮಂತ್ರ ದೇವತೆಯನ್ನು, ಮಂತ್ರಮೂರ್ತಿಯನ್ನು ಕೇಳಿದ್ಯಾ ಕಾಂತು ವೈದ್ಯ? ಹಾ, ನೀ ಕೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಹಾ. ನಾ ಕೊಟ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾ, ಕೊಟ್ಟ ನಂತರದಲ್ಲಿ ಹಾ. ಮುಂದೆ ನಂಬುವಂತಹ ನೇಮ ನಿಷ್ಠೆಯಲ್ಲಿ ನೀ ತಪ್ಪಿದೆ ಅಂತಾದ್ರೆ ಹಾ. ಮುಂದಕ್ಕೆ ನಡೆಯುವಂತಹ ಘಟನೆಗಳೇ ತಪ್ಪಾಗಿ ಹೋಗುವುದು. ಕಾಂತು ವೈದ್ಯ, ಘಟನೆಗಳೇ ತಪ್ಪಾಗಿ ಹೋಗುವುದು. ಹಾ. ಅಮ್ಮ ಮಂತ್ರದೇವತೆಯನ್ನು ನಂಬುವಾಗ ತಪ್ಪಿದ್ರೆ ಏನಾಗ್ತದೆ ಅನ್ನೋ ಹಾಗೆ ಗೊತ್ತುಂಟ ನಿನಗೆ? ಅದನ್ನು ನಾನು ತಿಳಿಯಲಾರೆ ಸ್ವಾಮಿ. ಆಕಾಶದಲ್ಲಿರುವಂತಹ ಸಿಡಿಲು ಭೂಮಿಗೆ ಬಡಿಲಿಕ್ಕೆ ಸಾಧ್ಯತೆ ಉಂಟು. ಹಾಗೂ ಗರ್ಭಿಣಿ ಹೆಂಗಸಿನ ಗರ್ಭ ಜಾರಿ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಆಗುವುದಿತ್ತು. ಮನೆಯ ಒಳಗೆ ಹಾ. ಕಲಹ ಗಲಾಟೆ ತಪ್ಪದೇ ಇರ್ಲಿಕ್ಕೆ ಸಾಧ್ಯತೆ ಉಂಟು. ಆಗುವುದು. ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ಏನು ಸ್ವಾಮಿ? ಅಮ್ಮ ಮಂತ್ರದೇವತೆಯನ್ನು ಸಾಮಾನ್ಯವಾದ ದೈವ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಹಾ. ಒಂದು ಮಂಡಲ ನೀರ ಜಪ, ಒಂದು ಮಂಡಲ ಹಾರ ಜಪಕ್ಕೆ ಒಲಿದು ಬಂದಂತಹ ಮಂತ್ರ ದೇವತೆ ಅವಳು. ಹಾ. ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ಏನು? ಮಂತ್ರ ದೇವತೆಯನ್ನು ಕರೆದುಕೊಂಡು ಹೋಗುವಂತಹ ವಿಚಾರ ಬಿಡು, ನಡೆಯಲಿ. ಕರಗಳು ಮುಗಿದು ಕಾಂತು ವೈದ್ಯನು ಇರದೆ ಬೀಡುತ್ತಿರಲು ಜಂತ್ರಿಯಲಿ ಬರದಿ ಪ್ರಾರ್ಥಿಸುತ್ತ ದೈವವು ಎನ್ನೊಡನೆ ಕಳುವು, ದೈವವ ಎನ್ನೊಡನೆ ಕಳು ಎನ್ನುತ್ತ ಬೀಡುತ್ತಿದ್ದನು ವೈದ್ಯನು. ನೀವು ಬ್ರಾಹ್ಮಣೋತ್ತಮರು ಹೇಳಿದ ಮಾತನ್ನು ತಪ್ಪೋರಲ್ಲ ಅಂತ ನಾನು ತಿಳಿದುಕೊಂಡಿದ್ದೀನಿ. ಆದ ಕಾರಣ ಒಂದು ಮಾತು ಸ್ವಾಮಿ, ಆ ದೈವವನ್ನು ನನ್ನ ಜೊತೆಯಲ್ಲಿ ಕಳಿಸಿದ್ರೆಂದಾದ್ರೆ ಆಕೆ
ಹಾಕಿ ನನಗೆ ಶಕ್ತಿಯನ್ನು ತುಂಬಬಹುದು ಎಂಬಂತ ನಂಬಿಕೆ ನನಗಿದೆ ಸ್ವಾಮಿ. ಒಂದು ವೇಳೆ ನೀವು ಕೊಡಲಾರಿರಿ ಎಂದಾದರೆ ಇದು ನಿಮ್ಮ ಪಾದದಲ್ಲಿ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ. ಇನಿತು ಪ್ರಾರ್ಥಿಸಿ ಕಾಂತು ವೈದ್ಯನು ಮನವ ಪುಳಕಿಸೆ ಅರಿತು ಜಂತ್ರಿಯೂ ಏನು ಮಾಡ್ಲಿ? ಸನುಮತದಿನ ಕಡುವೆ ದೈವವ ನಿನ್ನೊಡನೆನುತ ಸಂತೈಸಿದನು ಜಂತ್ರಿಯೂ. ಇಲ್ಲವಾ? ಅಯ್ಯೋ ಅಮ್ಮ ಮಂತ್ರಯೋಗವನ್ನು ಕಳುಹಿಸಿ ಕೊಡುವುದಿಲ್ಲ ಎನ್ನುವಂತಹ ಮಾತನ್ನು ಕೇಳಿ ಹಾ, ಬಂದಂತಹ ನಾನು ಹಿಂತಿರುಗಿ ಹೋಗುವುದಿಲ್ಲ. ಖಂಡಿತವಾಗಿ ಹೋಗಲಾರೆ, ನನ್ನ ಊರಿಗೆ ನನ್ನ ಮುಖವನ್ನು ಕಾಣಿಸಲಾರೆ. ನಿಮ್ಮ ಪಾದ ಮೂಲದಲ್ಲಿಯೇ ಪ್ರಾಣವನ್ನಾದರೂ ಬಿಡ್ತೇನೆ ಎನ್ನುವಂತಹ ಮಾತನಾಡಿದ್ದೀಯಾ ಕಾಂತವಿಲ್ಲವ? ಹೌದು. ಮಾತಿನ ಹಗ್ಗದಲ್ಲಿ ನನ್ನನ್ನು ಕಟ್ಟಿ ಹಾಕಿ ಬಿಟ್ಟಿದ್ದೀಯ. ಹಾ ದ್ವಂದ್ವದ ಸುಳಿಗೆ ಸಿಕ್ಕಿ ಹೋದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾ ಅರೆಕ್ಷಣ ಕಾಲ ವಿವೇಚನೆಯಲ್ಲಿ ಯೋಚನೆ ಮಾಡಬೇಕು. ಹಾ. ಅವಕಾಶ ಮಾಡಿಕೊಡ. ಆಯ್ತು ಸ್ವಾಮಿ. ಕಾಂತು ಬಿಲ್ಲವ್ವ ದೈವವನ್ನು ಕೇಳಿದಂತಹ ಮಾತಿಗೆ ಅಮ್ಮ ಮಂತ್ರಯಜ್ಞವನ್ನು ಕಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ಕಟ್ಟಿ ತುಂಡು ಮಾಡಿದ ಹಾಗೆ ಹೇಳಿದವ ನಾನು. ಹಾಗೆಂದು ಅರೆಕ್ಷಣ ಕಾಲ ತಡೆದು ವಿವೇಚನೆಯಲ್ಲಿ ಯೋಚನೆ ಮಾಡಿದಂತಾದ್ರೆ ಅಮ್ಮ ಮಂತ್ರಯಜ್ಞವನ್ನು ಕಳಿಸಿ ಕೊಡುವುದಿಲ್ಲ ಎನ್ನುವಂತಹ ಯಾವ ರೀತಿಯ ಅಧಿಕಾರ ಕೂಡ ನನಗೆ ಇಲ್ವಲ್ಲ ಸ್ವಾಮಿ. ಅಮ್ಮ ಭೂಮಿಗೆ ಇಳಿದು ಬರಬೇಕು ಅಂತಾದ್ರೆ ನಾನು ಕಾರಣವಾದ ಎನ್ನುವಂತಹ ಪ್ರೀತಿಯಿಂದ ಆ ಮಾತು ನನ್ನ ಬಾಯಿಯಿಂದ ಬಂದು ಹೋಯ್ತೆ ವಿನಃ ಅಮ್ಮ ಮಂತ್ರಯಜ್ಞವನ್ನು ಕಳುಹಿಸಿ ಕೊಡುವುದಿಲ್ಲ ಅಂತ ಹೇಳುವ ಯಾವ ರೀತಿಯ ಅಧಿಕಾರ ಕೂಡ ಈ ಕುಂಟಾರ ತಂತ್ರಿಗೆ ಖಂಡಿತವಾಗಿ ಕೂಡ ಇಲ್ಲ ಸ್ವಾಮಿ. ಹಾಗಾದ್ರೆ ಅಮ್ಮನಿಗೆ ಇವರ ಜೊತೆ ಹೋಗ್ಲಿಕ್ಕೆ ಮನಸ್ಸು ಉಂಟಾ ಇಲ್ವಾ ಎನ್ನುವುದನ್ನು ತಿಳಿದುಕೊಳ್ಬೇಕಾಗಿದೆ. ಅದಕ್ಕೊಂದು ಸಣ್ಣ ಆಟವನ್ನು ಆಡಬೇಕು. ಸಾಧ್ಯವಿಲ್ಲವಾ ಸ್ವಾಮಿ. ಅಮ್ಮ ಮಂತ್ರಯಜ್ಞವನ್ನು ಕಳಿಸಿಕೊಡ್ಬೇಕೆನ್ನುವ ಹಾಗೆ ಕೇಳಿಕೊಂಡೇ ಅಲ್ಲ. ಹೌದು ಸ್ವಾಮಿ. ಖಂಡಿತವಾಗಿ ಕೂಡ ಕಳುಹಿಸಿಕೊಡ್ತೇನೆ. ಹಾ. ಕಳುಹಿಸಿಕೊಡ್ಬೇಕು ಅಂತಾದ್ರೆ ಹಾ. ನೀನು ಈ ಕೂಡಲೇ ಹೋಗ್ಬೇಕು. ಸ್ವಾಮಿ, ನಾನು ಇಲ್ಲಿ ಯಾವುದೋ ಆಸೆಯನ್ನಿಟ್ಟುಕೊಂಡು ಬಂದವ. ಆದ್ರೆ ಈಗ ನೀವು ಬರಿಗೈಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ಹೋಗಲಾರೆ ಸ್ವಾಮಿ, ಹೋಗಲಾರೆ. ಹೋಗ್ಬೇಕು ಅಂತ ಹೇಳಿದ್ರೆ ನಾನು ದೈವವನ್ನು ಕೊಡುವುದಿಲ್ಲ ಎನ್ನುವಂತಹ ಅರ್ಥ ಅಲ್ಲ. ಮತ್ತೇನು ಸ್ವಾಮಿ? ನಿನಗೊಂದು ಸಣ್ಣ ಪರೀಕ್ಷೆ. ನನಗೂ ಪರೀಕ್ಷೆ. ಹೌದು, ಹಾ. ನೀನು ಹೋಗಬೇಕು. ಹೋದಂತಹ ನೀನು ಹಾ. 64 ರಾಜ್ಯವನ್ನು ತಿರುಗಿಕೊಂಡು ಬರಬೇಕು. ಹಾ. 64 ರಾಜ್ಯವನ್ನು ತಿರುಗಿ ಬಂದ್ರೆ ಸಾಕಾಗುವುದಿಲ್ಲ. ಹಾ. ನೀನು 64 ರಾಜ್ಯವನ್ನು ತಿರುಗಿದ್ದಿ ಎನ್ನುವಂತಹ ಕುರುಹಿಗೆ ಬೇಕಾಗಿ, ಗುರುತಿಗೆ ಬೇಕಾಗಿ ಹಾ. ತಿರುಗಿದಂತಹ 64 ರಾಜ್ಯಗಳಲ್ಲಿ ಹಾ. 64 ಭಾಷೆಗಳನ್ನು ಕಲಿತುಕೊಂಡು ಬರಬೇಕು. ಹಾ. ಒಂದು ವೇಳೆ ಹಾ. ನೀನು 64 ರಾಜ್ಯವನ್ನು ತಿರುಗಿ ಹಾ. 64 ಭಾಷೆಗಳನ್ನು ಕಲಿತುಕೊಂಡು ಬಂದೆ ಅಂತ ಆದ್ರೆ ಹಾ. ನಾನು ನಂಬಿದಂತಹ ಅಮ್ಮ ಮಂತ್ರ ದೇವತೆಯನ್ನು ನಿನಗೆ ಕೈಯೇರಿ ಕೊಡ್ತೇನೆ. ಅಯ್ಯ, ಒಂದು ಅಕ್ಷರವೂ ಅರಿಯದಂತ ನಾನು 64 ರಾಜ್ಯಗಳನ್ನು ಓದುತ್ತಬೇಕು ಅಂತ ನೀವು ಹೇಳಿದ್ದೀರಿ. ಆ ಅಮ್ಮನ ದಯೆ ಹೇಗಿದೆಯೋ ನಾನು ಅರಿ. ಆದ್ರೆ ಹೋಗಿ ಬರ್ತೇನೆ. ಹೋಗಿ ಬಾ, ಶುಭವಾಗಿ. ಅದು ಬಿಲ್ಲವ ಅವತ್ತು ಬಂದದ್ದು ನೀನೇ ಅಲ್ವಾ? ನಾನೇ ಬಂದದ್ದಲ್ಲ. ದೈವ ಕೇಳಿದಂತಹ ಮಾತಿಗೆ 64 ರಾಜ್ಯವನ್ನು ತಿರುಗಬೇಕು, 64 ಭಾಷೆಗಳನ್ನು ಕಲಿತುಕೊಂಡು ಬರಬೇಕೆನ್ನುವಂತಹ ಮಾತಿಗೆ ತಿರುಗದೆ ಹೋದವ ನೀನು. ಹೌದು. ಹೋದಂತ ಕೆಲಸವನ್ನು ಸಾಧಿಸಿ ಬಂದೆಯಾ ಅಥವಾ ಸೋತು ಬಂದೆಯಾ? ಹೋದಂತಹ ಕಾರ್ಯವನ್ನು ಅಮ್ಮನ ದಯೆಯಿಂದ ಸಾಧಿಸಿಯೇ ಬಂದೆ ಸ್ವಾಮಿ. ಸಾಧಿಸಿದೆಯಾ? ಹೌದು. ಕಾಂತು ಬಿಲ್ಲವ ಬರಹವೇ ತಿಳಿಯದ ಒಬ್ಬ ಬಿಲ್ಲವ ಹಾ. 64 ರಾಜ್ಯವನ್ನು ತಿರುಗ್ತಾನಂತೆ, ಹಾ. 64 ಭಾಷೆಗಳನ್ನು ಕಲಿತುಕೊಂಡು ಬರ್ತಾನಂತ ಹೇಳಿದ್ರೆ ಹಾ. ನಮಗರ್ಥ ಆಗುವುದು ಏನು? ಹಾ. ನೀನು ತಿರುಗಿದ್ದಲ್ಲ, ಹಾ. ಅಮ್ಮ ಮಂತ್ರದೇವತೆ ನಿನ್ನನ್ನು ತಿರುಗಿಸಿದ್ದು. ಹಾ. ನೀನು ಕಲಿತದ್ದಲ್ಲ, ಹಾ. ಅಮ್ಮ ಮಂತ್ರದೇವತೆ ನಿನಗೆ ಕಲಿಸಿದ್ದು ಎನ್ನುವುದು ಹಾ. ನಮಗೆ ಮೇಲ್ನೋಟಕ್ಕಾದ್ರೂ ವೇದ್ಯವಾಗುತ್ತಾ ಉಂಟು. ಹಾ. ಕಾಂತು ಬಿಲ್ಲವ ಸ್ವಾಮಿ. ಅಮ್ಮನೇ ನಿನ್ನ ಜೊತೆಗೆ ಬರ್ತೇನೆ ಎನ್ನುವ ಹಾಗೆ ಮನಸ್ಸು ಮಾಡಿರುವಾಗ ಹಾ. ಬೇಡ ಅಂತ ಹೇಳಿಕೆ ನಾನು ಯಾರು ಹಾ. ಅಲ್ವಾ? ಹೌದು. ಅಮ್ಮನನ್ನು ಕೈಯೇರಿ ಕೊಡ್ಬೇಕಲ್ಲ. ಹೌದು. ಅರಕ್ಷಣ ಕಾಲ ತಡೆದುಕೋಬಿಟ್ಟೆ. ಕಾಂತಿಗಿಲ್ಲವ ಹಾ. ಅಮ್ಮ ಮಂತ್ರಾಸನ ಕೈಯೇರಿ ಕೊಡುವುದಕ್ಕಿಂತ ಮೊದಲು ಮಾಡಬೇಕಿದ್ದಂತಹ ನಿಯಮಗಳನ್ನೆಲ್ಲ ಹಾ. ಬಹಳ ಕ್ರಮಬದ್ಧವಾಗಿ ಮಾಡಿದ್ದೇನೆ. ಹಾ. ಆದರೆ ಹಾ. ಕೈಯೇರಿ ಕೊಡುವುದಕ್ಕಿಂತ ಮೊದಲೊಂದು ಸಣ್ಣ ಕ್ರಮ. ಏನು?
ಒಂದು ಕಣ್ಣಿನ ಫಲ ಅರ್ಥಾತ್ ಅಡಕೆ, ಹ, 3 ಕಣ್ಣಿನ ಫಲ ಅರ್ಥಾತ್ ತೆಂಗಿನಕಾಯಿ, ಹ, ಅಚ್ಚು ಬೆಲ್ಲ, ಹ, ಕಪ್ಪು ಕರಡಿಗೆ, ಹ, ಕಪ್ಪು ಬಳೆ, ಹ, ಅದರ ಜೊತೆಗೆ ಹ, ಹಲಸಿನ ಎಲೆಯಲ್ಲಿ ಹ, ಗಂಧದ ಗುಳಿಗೆಯನ್ನು ಇಟ್ಟು ಹ, ಸಿಂಗಾರ ಪುಷ್ಪದ ಜೊತೆಗೆ ಕುಂಟಾರ ಕ್ಷೇತ್ರದಲ್ಲಿ ಕುಂಟಾರ ಅಂತ ನಂಬಿಕೊಂಡು ಬಂದಂತಹ ಮಂತ್ರ ದೇವತೆಯನ್ನು ಕರಿಯಕಾಂತ ವೈದ್ಯನಿಗೆ ಕೈಯೇರಿ ಕೊಡುತ್ತಾ ಇದ್ದೇನೆ. ಕುಂಟಾರ ಕ್ಷೇತ್ರದಲ್ಲಿ ಕುಂಟಾರ ಅಂತ ನಂಬಿಕೊಂಡು ಬಂದಂತಹ ಮಂತ್ರ ದೇವತೆಯನ್ನು ಕರಿಯಕಾಂತ ವೈದ್ಯನಿಗೆ ಕೈಯೇರಿ ಕೊಡ್ತಾ ಇದ್ದೇನೆ. ಕುಂಟಾರ ಕ್ಷೇತ್ರದಲ್ಲಿ ಕುಂಟಾರದಂತ ನಂಬಿಕೊಂಡು ಬಂದಂತಹ ಮಂತ್ರ ದೇವತೆಯನ್ನು ಕರಿಯಕಾಂತ ವೈದ್ಯನಿಗೆ ಕೈಯೇರಿ ಕೊಡ್ತಾ ಇದ್ದೇನೆ. ಅಯ್ಯ, ಭಾರವನ್ನು ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಭಾರವ ಹೌದು. ಕಾಂತವಿಲ್ಲವ ಹ, ಅಮ್ಮ ಮಂತ್ರದೇವತೆಯನ್ನು ಕೇಳುವಂತ ಹೊತ್ತಿಗೆ ಅವಳ ಭಾರ ಎಷ್ಟು ಎನ್ನುವುದನ್ನು ನಿನಗೆ ಗೊತ್ತಾಗ್ಲಿಲ್ಲ. ಖಂಡಿತವಾಗಿ ಈ ಹೊತ್ತಿಗೆ ನಿನಗೆ ಭಾರ ಅನಿಸುತ್ತಾ ಉಂಟ. ಹ, ಕಾಂತವಿಲ್ಲವ ಅಮ್ಮ ಮಂತ್ರ ದೇವತೆ ಶಕ್ತಿಗೆ ಒಲಿದು ಬರುವವಳಲ್ಲ, ಹ, ಅವಳು ಭಕ್ತಿಗೆ ಒಲಿದು ಬರುವವಳು. ಹ, ನೀನೇ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ ಅಂತಾದ್ರೆ ಹ. ಹೂವಿನ ಎಸಳಾಗಿ ನಿನ್ನ ಮಡಲಿಗೆ ಬಂದು ಬೀಳ್ತಾಳೆ. ಪ್ರಾರ್ಥಿಸಿಕೊಳ್ಳಪ್ಪ. ಅಮ್ಮ ಭದ್ರದೇವಿ, ನೀನು ಯಾರು ಏನು ಎಂಬುದನ್ನು ತಿಳಿಯದೆ ನಿನ್ನನ್ನೇ ಬೇಡದೆ ಕಾಡಿದೆ. ಅಮ್ಮ, ಇದು ಭಾರವಾಗುತ್ತಾ ಇದೆ ಎಂದು ನನ್ನ ಕೈಗಳು ಬಲಹೀನವಾಗುತ್ತಾ ಇದೆ, ಕೈಕಾಲುಗಳು ನಡುಗುತ್ತಾ ಇದೆ. ಅಮ್ಮ, ನೀನೇ ದಯಪಾಲಿಸಬೇಕು. ಹೂವಿನ ಎದಲಿನ ಹಾಗೆ ಹಗುರವಾಗಿ ನನ್ನನ್ನು ರಕ್ಷಿಸಬೇಕಮ್ಮ, ರಕ್ಷಿಸ. ಕಾಂತವಿಲ್ಲವ ಹ, ಅಮ್ಮ ಮಂತ್ರದೇವತ ಹೂವಿನ ಎಸಳಿನ ಹಾಗೆ ನಿನ್ನ ಮಡಿಲಿಗೆ ಬಂದು ಬಿದ್ದಂತಿರಬಹುದು. ಹ, ಆದ್ರೆ ಹ. ಈ ಹೊತ್ತಿಗೆ ನಿನ್ನ ಹೆಗಲ ಮೇಲೆ ಜವಾಬ್ದಾರಿ ಎನ್ನುವಂತಹ ಭಾರ ಹೆಚ್ಚಾಗುತ್ತದೆ. ಹ, ಅಮ್ಮ ಮಂತ್ರದೇವತೆಯನ್ನು ಪ್ರೀತಿಯಿಂದ ಕರೆದುಕೊಂಡು ಹೋದ್ರೆ ಸಾಕಾಗುವುದಿಲ್ಲ. ಹ. ಮುಂದಕ್ಕೆ ನಂಬುವಂತಹ ಹೊತ್ತಿನಲ್ಲಿ ಕೂಡ ಹ. ಅಷ್ಟೇ ಭಕ್ತಿ, ಶ್ರದ್ಧೆ, ನೇಮ, ನಿಷ್ಠೆ ಎನ್ನುವುದು ಬೇಕಾಗುತ್ತದೆ. ಹ. ಅಮ್ಮ ಮಂತ್ರದೇವತೆ ಹ. ನಿಂತ ನೀರಾಗುವವಳಲ್ಲ, ಹ. ಆಕೆ ಹರಿಯುವ ನೀರಾಗಿ ಹ. ತುಳುನಾಡಿನ ಮನೆ ಮನೆಗೆ ಹರಿದು ಹ. ತನ್ನ ಕಳೆ ಏನು ಕಾರಣಿಕ ಏನು ಎನ್ನುವುದನ್ನು ಹ. ಲೋಕಮುಖಕ್ಕೆ ತಿಳಿಸಲಿಕ್ಕಿದ್ದಾಳೆ. ಹ. ಆ ದಿನದ ನಿರೀಕ್ಷೆಯಲ್ಲಿ ನಾವು ಕೂಡ ಇರುವ. ಹ. ಮುಂದಕ್ಕೆ ಹೋಗುವ. ಓ, ಆ ಮರದ ಅಡಿಯಲ್ಲಿ ಒಂದು ಕಲ್ಲನ್ನು ಹಾಕಿ ನಿನ್ನನ್ನು ಅಲ್ಲಿ ಪ್ರತಿಷ್ಠಾಪಿಸುತ್ತೇನೆ. ಅವಳು ಹೇಳಿದಂತೆ ತುಂಬೆಯ ಹೂ, ಕಬ್ಬಿನ ಬಳೆ ಹಾಗೂ ಕಬ್ಬಿನ ಗರಡಿಗೆ ಒಂದಕ್ಕಿ ಬೆಲ್ಲ ಇಟ್ಟು ನಿನಗೆ ಸಮರ್ಪಿಸುತ್ತೇನೆ.